ರೇನ್ ಲಿಲ್ಲಿ ಎಷ್ಟು ಚೆನ್ನಾಗಿ ಅರಳಿದಾವೆ ನೋಡ್ರಿ. ಇದು ಮಧುಮಲ್ತಿ ಗಿಡ. ಇದರಲ್ಲಿ ಇವಾಗ ಮತ್ತೆ ಕಾಯಿ ದಪ್ಪ ದಪ್ಪ ಆಗಿದಾವೆ ನೋಡ್ರಿ. ಇನ್ನೇನು ಹಾರ್ವೆಸ್ಟ್ ಮಾಡಬೇಕು. ಇನ್ನೊಂದು 2 ದಿವಸ ಬಿಟ್ಟು ಹಾರ್ವೆಸ್ಟ್ ಮಾಡ್ಕೊತೀನಿ ಇದನ್ನು. ಆಮೇಲೆ ರೀಸೆಂಟಾಗಿ ನಾನು ತೊಂಡೆಕಾಯಿ ಹಾರ್ವೆಸ್ಟ್ ಮಾಡಿದ್ದೆ. ಮತ್ತು ತೊಂಡೆಕಾಯಿ ಆಗಿದಾವೆ. ಆ ಗಿಡದಲ್ಲಿದೆ, ಮತ್ತು ಆ ಗಿಡದಲ್ಲೂ ಇದೆ ತೊಂಡೆಕಾಯಿಗಳು ನೋಡ್ರಿ. ಹಿಂಗೆ ಲೈನಿಗೆ ಆಗ್ತಾನೆ ಇರ್ತವೆ ಇವು. ಅಲ್ಲಿದೆ ಮೇಲೆ ಸ್ವಲ್ಪ ಹುಡ್ಕೊಂಡ್ರೆ ಎಲ್ಲ ಸಿಗ್ತಾವೆ. ಅಷ್ಟು ತೊಂಡೆಕಾಯಿಗಳಾಗಿದ್ದಾವೆ. ಮೋಡ ಆಗಿದೆ, ಮಳೆ ಬರ್ಬೋದು. ಆದರೆ ನಾನು ಇವಾಗ ನೀರು ಬಂದಿದ್ದು ಅಂಥೇಳಿ ಎಲ್ಲ ಗಿಡಗಳಿಗೆ ಸ್ವಲ್ಪ ನೀರು ಕೊಟ್ಟಿನಿ. ಯಾಕಂದ್ರೆ ನಾವು ಸ್ವಲ್ಪ ತಗೊಂಡು ಒಂದೇ ಸತಿ ಬಿಸಿಲು ಬಂದರೂ ಗೊತ್ತಾಗಲ್ಲ, ಹಾಗಾಗಿ ಕೊಟ್ಟಿದ್ದೀನಿ. ಸೊ ಬೆಳಗ್ಗೆ ಒಂದಿಷ್ಟು ಫ್ಲವರ್ಸು ಇಲ್ಲಿ ನೋಡ್ರಿ, ಜಲ್ ಕುಂಬಲ್ಲು ಹೂ ಬಂದವೆ. ಇದು ಕಂಟಿನ್ಯೂ ಹಾಗೆ ಬರ್ತಾನೆ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಆಗಿದ್ದನ್ನೆಲ್ಲ ತೆಗೆದು ನಾನು ಇಲ್ಲಿ ಹಾಕ್ತಾನೆ ಇರ್ತೀನಿ ನೋಡ್ರಿ. ಮತ್ತು ಇಲ್ಲೊಂದು ಮಗ್ಗದೆ, ಇಲ್ಲೊಂದು ಮಗ್ಗದೆ, ಸೊ ಕಂಟಿನ್ಯೂ ಆಗಿ ಇದರಲ್ಲಿ ಫ್ಲವರಿಂಗ್ ಆಗ್ತಾನೆ ಇದ್ದಾವೆ. ಇಲ್ಲೊಂದು ಬರ್ತಾಯಿದೆ ನೋಡ್ರಿ ಮಗು. ಇದು ಹೆಂಗಂದ್ರೆ ಇದು ನೀರಲ್ಲೂ ಬೇರೆ ಬಂತ. ಗ್ರೇಟ್. ನಾನು ನೀರಿಗೆ ಸತ್ತೋಗ್ತದೆ ಅಂದ್ಕೊಂಡಿದ್ದೆ, ಬಟ್ ನೀರಾಗ ನೋಡ್ರಿ ಬೇರೆ ಬಂತದೆ. ಸೊ ಇದು ಒಂದಿಷ್ಟು ಗಿಡಗಳು ಆ ಕಡೆ ಈ ಕಡೆ ಮಾಡ್ಕೋಬೇಕು ನಾನು. ಮಳೆ ಜಾಸ್ತಿ ಆದರೆ ಸ್ವಲ್ಪ ಚೇಂಜ್ ಮಾಡಬೇಕು ಯಾವಾಗೂ ಜಾಗಗಳು. ಎಲ್ಲಿ ನೀರು ನಿಂದಿರ್ತದೆ ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಇಡಬೇಕು. ಸೊ ಇದು ಅವಾಗವಾಗ ನಾವು ನೋಡ್ತಾನೆ ಇರುವ ಗಾರ್ಡನ್ನಾಗ ಒಬ್ರು ಕೇಳಿದ್ರು ಲೀಕೇಜ್ ಪ್ರಾಬ್ಲಮ್ ಆಗಲ್ಲೇನೋ ಅಂತ. ಮೇಂಟೈನ್ ಮಾಡೋದು ನಮ್ಮ ಕೈಯಾಗಿರುತ್ತೆ. ಸೊ ನಾವು ನೀರು ನಿಂತರೆ ಇರೋ ಜಾಗದಲ್ಲಿ ಇಡೋದು ಕಮ್ಮಿ ಮಾಡಬೇಕು. ನೀರು ನಿಂತರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು, ಶಿಫ್ಟ್ ಮಾಡಬೇಕು ಆ ಕಡೆ ಈ ಕಡೆ. ಬೇಸಿಗೆಯಲ್ಲಿ ಒಂಥರ ಇಟ್ಟರೆ ಮಳೆಗಾಲದಲ್ಲೇ ಒಂಥರ ಗಿಡ ಇಡಬೇಕು, ದೂರ ಇಡಬೇಕು, ಹೈಟ್ ಮಾಡಿ ಇಡಬೇಕು. ಈ ಥರ ಎಲ್ಲ ಹೈಟ್ ಇರಬೇಕು ಯಾವಾಗೂ. ಅಂದರೆ ಕೆಳಗಡೆಯಿಂದ ಏರ್ ಪಾಸ್ ಆಗಬೇಕು, ಅದೆಲ್ಲ ಡ್ರೈ ಆಗಬೇಕು. ಹೀಗೆಲ್ಲ ನಾವು ಮೇಂಟೈನ್ ಮಾಡೋದ್ರಾಗಿರುತ್ತೆ. ಆಗುತ್ತಾ ಅಂತಲೂ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರ ಅದ್ರ ಮೇಲೆ. ಮೇಂಟೈನ್ ನೀಟಾಗಿದ್ದರೆ ಹಾಗೇ ಆಗುತ್ತೆ, ಮೇಂಟೈನ್ ನೀಟಾಗಿಲ್ಲ ಅಂದರೆ ಆಗಂಗಿಲ್ಲ. ಸೊ ಇದು ಗಾರ್ಡನಿಂಗ್ ಮಾಡ್ಬೇಕಾದ್ರೆ ಅವರವರು ಫಸ್ಟ್ ಇದನ್ನು ಯೋಚನೆ ಮಾಡ್ಕೋಬೇಕು, ಯಾವ ರೀತಿ ನಂಗೆ ಮೇಂಟೈನ್ ಮಾಡಬೇಕು, ಆಗುತ್ತಾ ಇಲ್ಲ ಎಲ್ಲ ನೋಡಿಕೊಂಡು ಆಮೇಲೆ ನೀವು ಇದಕ್ಕೆ ಗಾರ್ಡನ್ನ ಸ್ಟಾರ್ಟ್ ಮಾಡಿರಿ. ಹೈಟ್ ಮಾಡಿ ಇಡಬೇಕು, ಕೆಲಸ ಇರುತ್ತೆ, ಬಳಿಬೇಕು ನೋಡಿರಿ. ಎಲ್ಲೂ ಕಸ ನಿಲ್ದಂಗೆ ನೋಡ್ಕೋಬೇಕು, ಮಣ್ಣು ಇಲ್ದಂಗೆ ನೋಡ್ಕೋಬೇಕು. ನಾನು 2 ದಿವಸ ಕಸ ಬೆಳೆದಿರ್ತೀನಿ, ಮತ್ತೊಂದು ಸ್ವಲ್ಪ ಏನಾರ ಬಿದ್ದಿರುತ್ತೆ, ಮತ್ತೆ ತಿರ್ಗಾ ಬೆಳೆದಿರ್ತೀನಿ. ಅಲ್ಲೂ ಈಗ ರೀಸೆಂಟಾಗಿ ಮೊನ್ನೆ ಬೆಳೆದಲ್ಲಿ ಹಾಕಿ ನೋಡ್ರಿ. ಎಲ್ಲ ಕಸ ಬೆಳೆದಾಗ ಒಂದು ಸತಿ ಅಲ್ಲಿ ಇಲ್ಲಿ ಹಾಕ್ತಾಯಿರ್ತೀನಿ ನಾನು ಇವು ಗಿಡದಲ್ಲೆಲ್ಲ. ಆ ಗಿಡಕ್ಕೂ ಗೊಬ್ಬರ ಆಗುತ್ತಾ ಅಂತಾನೆ ಕೆಲಸ ನಡೀತಾ ಇರ್ತವೆ. ಹಿಂಗೆ ನೋಡ್ತಾ ಇರ್ಬೇಕು ನಾವು ಹೆಂಗೆ ಹಾಕಬೇಕು, ನಾವು ಯಾವ ರೀತಿ ಇಟ್ಕೋಬೇಕು ಗಾರ್ಡನ್ನು ಅನ್ನೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಂತೂ ಇಷ್ಟು ದೊಡ್ಡದು ಬೀಜದಿಂದ ಬಂದಿದ್ದಿದ್ದು ನನ್ನ ಹತ್ರ ಇಷ್ಟು ದೊಡ್ಡದಾಗಿ ಬೆಳೆಯಕತ್ತದ. ಅದ್ರದ್ದು ಸ್ಟೆಮ್ಮು ಅಷ್ಟೇ ಭಾಳ ದಪ್ಪಾಗಿದೆ. ಆದರೆ ಕೊಂಡು ತಂದಿದ್ದು ಅಷ್ಟಾಗಿಲ್ಲ, ಬಟ್ ಇವು ಆಗಿದಾವೆ ಅಷ್ಟು. ನಾನು ಈಗ ಎಷ್ಟು ದಿವಸ ಆಯಿತು ಕರಿಬೇವೇ ತಂದಿಲ್ಲ. ಈ ಮನೆಯಲ್ಲಿರೋ ಕರಿಬೇವೇ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಹೀಗೆಲ್ಲ ಸಣ್ಣ ಸಣ್ಣ ಯೂಸಸ್ಸಿಗೂ ಚೆಂದಾಗಿ ನಾವು ಗ್ರೋವನ್ನು ಮಾಡ್ಕೋಬೋದು. ತರಕಾರಿ ಆಯಿತು, ನಿಮ್ಗೆ ಅವಾಗೆ ತೋರಿಸಿದ್ನಲ್ಲ ಎಷ್ಟೊಂದು ತರಕಾರಿ ಆಗಿದೆ ಅಂತ. ಸೊ ತರಕಾರಿ ಆಯಿತು, ಹೀಗೆಲ್ಲ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಒಂದಿಷ್ಟು ಮನೆಯಲ್ಲಿ ಗ್ರೋ ಮಾಡಿಕೊಂಡ್ರೆ. ನಿಂಬೆಕಾಯಿನೂ ಆಗಿದ್ವು, ಕಡ್ಕೊಂಡು ಹೋಗಿದ್ದೆ ನಾನು. ಸೊ ಹಿಂಗೆ ಸಣ್ಣ ಪುಟ್ಟ ಯೂಸಸ್ ಆಗ್ತಾಯಿರ್ತಾವೆ. ಇವತ್ತು ಬದನೆಕಾಯಿ ಪಲ್ಯ ಮಾಡ್ತೀನಿ. ಮೊನ್ನೆ ಕಡ್ದಿದ್ದೆಲ್ಲ ಹಾಗೆ ಇದಾವೆ. ಆ ಬದನೆಕಾಯಿ ಪಲ್ಯ ಮಾಡಬೇಕಂತ ನೋಡ್ರಿ. ಇದು ಕಾಯಿ ಎಷ್ಟು ದೊಡ್ಡದಾಗ್ಯದ ನಾನು ನೋಡೇ ಇಲ್ಲ. ಇರಲಿ, ಇನ್ನೊಂದು ಸತಿಗೆ ಅದ್ರ ಜೊತೆಗೆ ಹಾರ್ವೆಸ್ಟ್ ಮಾಡಿದ್ರೆ ಆಯಿತು. ನಾನು 2 ದಿವಸದ ಹಿಂದೆ ದೊಡ್ಡ ಆಗಿದ್ವು ಕಾಯಿ ಅಂತ ಹಾರ್ವೆಸ್ಟ್ ಮಾಡಿದ್ದೆ. ಸೊ ಅವೆಲ್ಲ ತೊಗೋಬೇಕು. ಇದು ಹೂವು ಅರಳಬೇಕು. ಇದು ಇನ್ನು ಹಣ್ಣಿನ ಗಿಡಗಳು ನೋಡ್ರಿ, ಹಾಕೋದ್ರಿಂದ ಹಣ್ಣುಗಳು ನಮ್ಮ ಮನೆಗಿನ ಹಣ್ಣುಗಳು ಎಷ್ಟು ಈಸಿಯಾಗಿ ಸಿಗ್ತಾವಂತ. ಇದೊಂದು ಕಾಯಿ ಆಗ್ಲಿಕ್ಕೆ ಮೊನ್ನೆ ಹೂವು ಅರಳಿತ್ತದು. ಹಂಗೆ ಕಂಟಿನ್ಯೂಸ್ ಕಾಯಿ ಇರ್ತಾವೆ ಸೀಸನ್ನಲ್ಲಿ. ಹೊಸ ಕಾಯಿ ಬರ್ತಾನೆ ಇರ್ತಾವೆ. ಸೊ ಇವೆಲ್ಲ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಗಿಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ತೋರಿಸ್ಬೇಕಂದ್ರೆ ಅಲ್ಲಿ ಒಂದು ಹಣ್ಣಾಗಿದೆ ಇವತ್ತು. ಅಲ್ಲಿ ಒಂದು ಹಣ್ಣಾಗಿದೆ ಕಾಯಿ, ಅದು ಆ ಸೈಡಿಂದ ಕಾಣಿಸುತ್ತಾ, ತೋರಿಸ್ಲಾ ನಿಮ್ಗೆ. ಹಣ್ಣಾಗಿದೆ, ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ಹಾಗೆ. ನೋಡ್ರಿ ಇಲ್ಲಿ ಪಪ್ಪಾಯಿನೂ ಆಗಿದಾವೆ. ಇಷ್ಟು ದಿನ ಆಯ್ತು ಅದ್ರಲ್ಲಿ ಕಾಯಿನೇ ಆಗಲ್ಲ ಅನ್ಕೋತಿದ್ದೆ,
ಬಟ್ ಇವಾಗ ಅದು ಕಾಯಾಗಿ ದೊಡ್ಡ ಸೈಜು ಆಗಿದ್ದಾವ. ಅವನ್ನ ಹಾರ್ವೆಸ್ಟ್ ಇಲ್ಲೇ ಆಗಿದೆ ನೋಡಿರಿ, ಇದು ಹಣ್ಣಾಗಿದೆ ನೋಡ್ರಿ ಅದು. ಸೊ ಅದು ಹಾರ್ವೆಸ್ಟ್ ಮಾಡ್ತೀನಿ ಇವತ್ತು ನಾನು. ಹೀಗಾಗಿ ಕಾಯಿಗಳು ಸಿಗ್ತಾನೆ ಇರ್ತಾವೆ, ಹಣ್ಣುಗಳು ಆಗ್ತಾನೆ ಇರ್ತಾವೆ. ಒಂದೇ ಸತಿ ನಾನು 6-7 ಹಾರ್ವೆಸ್ಟ್ ಮಾಡಿದ್ದೆ ಇದರಲ್ಲಿ. ಹಿಂಗೆ ಗಿಡಗಳು ನಾವು ಹಚ್ಚಿ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಇರುತ್ತೆ. ಅವು ಫಲ ಕೊಡ್ತಾವಿಲ್ಲ, ಮೇಂಟೈನ್ ಆಗ್ತದಿಲ್ಲ, ಅದರಿಂದ ನಮಗೆ ಪ್ರಾಬ್ಲಮ್ ಏನಾಗ್ತದಿಲ್ಲ ಅಂತ ಅನ್ನೋದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾವು ಅದನ್ನು ತಿಳ್ಕೊಬೇಕಷ್ಟೆ. ಕೆಲವೊಂದಿಷ್ಟು ಗಿಡಗಳು ನಮ್ಮ ಸೀಸನ್ ನಮ್ಮ ಅನುಕೂಲಕ್ಕೆ ಇರಲ್ಲ, ಆದರೂ ಬೆಳೆಸಿ ಪ್ರಯತ್ನ ಪಡ್ತಿರ್ತೀವಿ. ಒಂದು ಸತಿ ಸಕ್ಸಸ್ ಸಿಗ್ತದೆ, ಒಂದು ಸತಿ ಸಿಗಲ್ಲ. ಸೊ ಇಂಥವೆಲ್ಲ ನಮ್ಮ ಮೇಲೇ ಡಿಪೆಂಡ್ ಇರ್ತದೆ ನಾವೇನು ಮಾಡ್ತೀವಿ ಅನ್ನೋದು. ನನಗೂ ಕೆಲವೊಂದು ಸತಿ ಭಾಳಷ್ಟು ಸತಿ ಸಕ್ಸಸ್ ಆಗಿರಲ್ಲ. ನಾನು ಪೇರ್ಲಣ್ಣಿನ ಗಿಡದಾಗ ಬೆಳೆಸಿರ್ತೀನಿ, ಬಟ್ ಅವು ಹೂ ಕಾಯಿ ಬಂದಿರಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ ಅನಿಸ್ಲಿಕ್ಕತ್ತದ ನನಗೆ. ಬರ್ತಾ ಅದ್ರದ್ದು ಹೆಂಗೆ ಕೇರ್ ಮಾಡ್ಬೇಕು ಅನ್ನೋದು ನಮ್ಗೆ ಈಸಿಲಿ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆಗಲಿಕ್ಕೆ ಕಲಿತಾ ನಾವು ಮಾಡ್ತೀವಿ. ಅಲ್ಲಿ ನೋಡ್ರಿ ಹೀರೆಕಾಯಿ ಬಳ್ಳಿನಾಗ ಎಷ್ಟು ಹೀರೆಕಾಯಿ ಹಾರ್ವೆಸ್ಟ್ ಮಾಡ್ತೀನಿ ನಾನೀಗ. ಮತ್ತು ತಿರ್ಗಿ ಒಂದು 3-4 ಹೀರೆಕಾಯಿ ರೆಡಿಯಾಗಿದೆ. ಸೊ ಇಂಥವೆಲ್ಲ ಬಳ್ಳಿಗಳು, ಹಾಗಲಿಕೆ ಬಳ್ಳಿ ಇಂಥವೆಲ್ಲ ಹಾಕ್ಕೊಂಡ್ರೆ ಸೀಸನಲ್ 1 ತಿಂಗಳು 2 ತಿಂಗಳು ಇರ್ತವೆ, ಮತ್ತು ಹೋಗ್ಬಿಡ್ತವೆ. ಮತ್ತು ಬೀಜಿಂದ ಹಾಕೋಬೋದು, ಮತ್ತು ಅದರದ್ದೇ ವೇಸ್ಟನ್ನು ಯೂಸ್ ಮಾಡ್ಕೊಂಡು ಮತ್ತೆ ನಾವು ಅದರಲ್ಲಿ ಹಾಕ್ಬೋದು. ಇದೇ ಥರ ಮಾಡ್ಕೊತ ಇರ್ಬೋದು. ಸೊ ಆರಾಮಾಗಿ ಗಾರ್ಡನ್ ಮಾಡ್ಕೋಬೋದು. ಗಾರ್ಡನಿಂಗ್ ಪ್ರಾಬ್ಲಮ್ಸ್ಗಿಂತ ಜಾಸ್ತಿ ಉಪಯೋಗನೇ ಇದ್ದಾವೆ. ಇದ್ರದ್ದು ಪ್ರಾಬ್ಲಮ್ ಒಂದೇ, ಲೀಕೇಜ್ ಪ್ರಾಬ್ಲಮ್ ಒಂದೇ, ನೀವು ಮೇಂಟೈನ್ ಮಾಡಬೇಕು ಅಷ್ಟೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. 2 ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಣ್ಣಾಗಿದೆ, ಅದು ಹಣ್ಣಾಗಿದೆ. ಇದು ಲೈಟಾಗಿ ಕಲರ್ ಬಂದದ, ಬಟ್ ಇದನ್ನೂ ತೆಗಿತೀನಿ ಇವತ್ತು. ಮತ್ತು ಅಲ್ಲಿ ಮೇಲದ್ದು ಅದೂ ಕಲರ್ ಬಂದದೆ. ಸೊ ಅದನ್ನು ಒಂದು ತೆಗಿತೀನಿ. ಇದಕ್ಕೆ ತೆಗೆಯೋದು ಭಾಳ ಕಷ್ಟ. ಇಲ್ಲಿ ಸ್ವಲ್ಪ ಮೇಲೆ ಆ ಕಡೆಯಿಂದ ಬರಲ್ಲ, ಈ ಕಡೆಯಿಂದ ಬರಲ್ಲ, ಮೇಲೆ ಅದೇ ಎತ್ಕೋಬೋದು ಅಂದೆ. ಅಲ್ಲಿ ಬಗ್ಬೇಕಂದ್ರೆ ಅವೆಲ್ಲ ಚುಚ್ಚಕತ್ತವ. ನಾನು ನೋಡಿದೆ, ಇಷ್ಟು ಅಲ್ಲಿಂದ ಬರ್ತದ. ಏನು ಹರಸಾಹಸ ಪಟ್ರಪ್ಪ ಕಡಿಯಾಕಿದೊಂದು ಸಾಕು, ತೆಗಿತಾನ. ಅದೇನಾಗಲ್ಲ ಹೇಳಿ. ತಗೊಳ್ಳಿ, ಕೈ ಬಿಡು. ಬ್ಯಾಲೆನ್ಸ್ ಹಾಕ್ಬೇಕು. ಅದನ್ನೊಂದು ಕಡ್ದೆ ಆಯ್ತಾ. ಆ ಮುಂದಿಂದೆಲ್ಲ ತುದಿ ಕಟ್ ಮಾಡಕ್ಕೆ ಮಾಡ್ತೀಸಪ್ಪ. ಹಾಂ, ಅವೆಲ್ಲ ತುದಿ ಕಟ್ ಮಾಡ್ತೀವಿ, ಇನ್ನಷ್ಟು ಬರ್ತಾವೆ ಕಾಯಿ. ಆಮೇಲೆ ನಾವು ಮುಂದಿನ ತುದಿ ಎಲ್ಲ ಸಣ್ಣ ಕಟ್ ಮಾಡಿಸ್ಲಿಕ್ಕತ್ತೀವಿ ನೋಡ್ರಿ. ಸೊ ಕಟ್ ಮಾಡಿದ್ರೆ ಕಾಯಿ ಚೆಂದ ಬರ್ತಾವೆ ಅಂಥೇಳಿ. ನೆಕ್ಸ್ಟ್ ಸೊ ಅಲ್ಲೊಂದು ಹಣ್ಣಾಗಿದೆ ಮೇಲೆ, ಹೋಗಿ ಯಾರು ಕಡಿತಾರೆ ನೋಡೋಣ, ಕಡಿತಾರೆ. ಇದು ಆಗಿತ್ತು, ಆಗಿ ಕೊಳ್ತಂಗಾಗಿತ್ತು ಅದು.